9ನೇ ತರಗತಿಯ ಜಿಯೋಗ್ರಫಿ ಅಧ್ಯಾಯ 10 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು. ಇದು ಹಿಂದೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತೆಂದು ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯನ ಅಲಂಕಾರಿಕ ಗ್ರಂಥ ಕವಿರಾಜ್ಯ ಮಾರ್ಗದಲ್ಲಿ ಉಲ್ಲೇಖವಾಗಿದೆ. ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿದ್ದು ಶಾಲಿವಾಹನ ಶಕೆ 1799 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಅಧಿನಿಯಮದ ಅಡಿಯಲ್ಲಿ ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವವರನ್ನು ಒಟ್ಟುಗೂಡಿಸಿ ವಿಶಾಲ ಮೈಸೂರು ರಾಜ್ಯವೆಂದು 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಿತು. ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು 1973 ನವೆಂಬರ್ 1ರಂದು ನಾಮಕರಣ ಮಾಡಿದರು. ನಮ್ಮ ಕರ್ನಾಟಕದ ಭೌಗೋಳಿಕ ಸ್ಥಾನ ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮದ ಮಧ್ಯಭಾಗದಲ್ಲಿದೆ. ಉತ್ತರ ಅಕ್ಷಾಂಶ 11 ಡಿಗ್ರಿ 31 ಮಿನಿಟ್, 18 ಡಿಗ್ರಿ 45 ಮಿನಿಟ್. ಇದರೆರಡರದ್ದು ಡಿಫ್ರೆನ್ಸ್ 7 ಡಿಗ್ರಿ 6 ಮಿನಿಟ್. ಪೂರ್ವ ಅಕ್ಷಾಂಶ 74 ಡಿಗ್ರಿ 12 ಮಿನಿಟ್, 78 ಡಿಗ್ರಿ 40 ಮಿನಿಟ್. ಇದರ ಡಿಫ್ರೆನ್ಸ್ 4 ಡಿಗ್ರಿ 28 ಮಿನಿಟ್. ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ, ದಕ್ಷಿಣ ತುದಿಯು ಚಾಮರಾಜನಗರ. ಒಟ್ಟು ಉತ್ತರ ತುದಿಯಿಂದ ದಕ್ಷಿಣ ತುದಿಯವರೆಗೆ ಒಟ್ಟು 750 ಕಿಲೋಮೀಟರ್ ಇದೆ. ಪಶ್ಚಿಮದಿಂದ ಪೂರ್ವಕ್ಕೆ ಇದು ಅಗಲ 400 ಕಿಲೋಮೀಟರ್ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪಶ್ಚಿಮದಲ್ಲಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪೂರ್ವ ತುದಿಯಲ್ಲಿದೆ. ಇದು ಮ್ಯಾಪ್ ತೋರಿಸುವ ಹಾಗೆ ಉತ್ತರ ಮಹಾರಾಷ್ಟ್ರದಲ್ಲಿದೆ, ಈಶಾನ್ಯ ತೆಲಂಗಾಣದಲ್ಲಿದೆ, ಪೂರ್ವ ಆಂಧ್ರ, ಆಗ್ನೇಯ ತಮಿಳುನಾಡು, ದಕ್ಷಿಣಕ್ಕೂ ತಮಿಳುನಾಡಿದೆ, ನೈಋತ್ಯಕ್ಕೆ ಕೇರಳ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ವಾಯುವ್ಯಕ್ಕೆ ಗೋವಾ. ನಮ್ಮ ಕರ್ನಾಟಕದ ವಿಸ್ತೀರ್ಣವು ಕರ್ನಾಟಕ ರಾಜ್ಯವು 1,91,791 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ವಿಸ್ತೀರ್ಣದಲ್ಲಿ ಭಾರತವು 8ನೇ ದೊಡ್ಡ ರಾಜ್ಯವಾಗಿದೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಶೇಕಡ 5.83% ಭಾಗವಿದೆ. ಬೆಳಗಾವಿ ವಿಸ್ತೀರ್ಣದಲ್ಲಿ ದೊಡ್ಡದು, ಬೆಂಗಳೂರು ಗ್ರಾಮಾಂತರ ಚಿಕ್ಕದು. ಆಡಳಿತ ನಿರ್ವಹಣೆಗಾಗಿ 4 ವಿಭಾಗಗಳಾಗಿ ವಿಂಗಡಿಸಿದೆ. ಅದರಲ್ಲಿ ಮೊದಲನೆಯದು ಬೆಂಗಳೂರು, ಎರಡನೆಯದ್ದು ಮೈಸೂರು, ಬೆಳಗಾವಿ. 31 ಜಿಲ್ಲೆಗಳು, 239 ತಾಲೂಕುಗಳು, 745 ಹೋಬಳಿಗಳು, 347 ಪಟ್ಟಣ ನಗರಗಳು, 29,483 ಹಳ್ಳಿಗಳಿವೆ. ಪ್ರಾಕೃತಿಕ ವಿಭಾಗಗಳು: ಉತ್ತರಕ್ಕೆ ವಿಶಾಲವಾದ ಬಯಲು ಸೀಮೆ, ಪಶ್ಚಿಮಕ್ಕೆ ಕಡಿದಾದ ಇಳಿಜಾರು, ಪೂರ್ವಕ್ಕೆ ಸಾಧಾರಣ ಇಳಿಜಾರು, ದಕ್ಷಿಣಕ್ಕೆ ಏರುತಗ್ಗುಗಳುಳ್ಳ. ಭೂರಚನೆ ಮತ್ತು ಮೇಲ್ಮೈ ಆಧರಿಸಿ ಲಕ್ಷಣಗಳನ್ನು ಕರ್ನಾಟಕವನ್ನು 3 ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸಿದೆ. ಕರಾವಳಿ ಮೈದಾನ, ಮಲೆನಾಡು, ಬಯಲುಸೀಮೆ. ಅದರಲ್ಲಿ ಮೊದಲನೆಯದ್ದು ಕರಾವಳಿ ಮೈದಾನ. ಕರಾವಳಿ ಮೈದಾನ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ಬರುವ ಮೈದಾನ ಕರಾವಳಿ ಮೈದಾನ. ದಕ್ಷಿಣ ಮಂಗಳೂರು, ಉತ್ತರದ ಕಾರವಾರ 320 ಕಿಲೋಮೀಟರ್ ಉದ್ದವಿದೆ, 12 ಕಿಲೋಮೀಟರ್ 64 ಕಿಲೋಮೀಟರ್ ಅಗಲವಿದೆ. ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಎಂದು ಕರೆಯುವರು. ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸವಾಗಿ ಹರಿಯುತ್ತವೆ. ಅವು ಅಳಿವೆಗಳನ್ನು ನಿರ್ಮಿಸುತ್ತವೆ. ವಿಶಾಲವಾದ ನದಿಮುಖಜ ಭೂಮಿಯನ್ನು ನಿರ್ಮಿಸುವುದು ಕರಾವಳಿಯ ಮೈದಾನ. ಕರ್ನಾಟಕದ ಅತಿದೊಡ್ಡ ಬಂದರು ನವಮಂಗಳೂರು. ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೇಲೆಕೇರಿ, ಹೊನ್ನಾವರಗಳು ಇವು ಮೀನುಗಾರಿಕಾ ಬಂದರುಗಳಾಗಿವೆ. ಇದು ಕೋಡ್: ಬಮಕ, ಕುಬೇವು. ಬ ಅಂದರೆ ಭಟ್ಕಳ, ಮ ಅಂದರೆ ಮಲ್ಪೆ, ಕ ಅಂದರೆ ಕಾರವಾರ, ಕು ಅಂದರೆ ಕುಮಟ, ಬೆ ಅಂದರೆ ಬೇಲಿಕೇರಿ, ಓ ಅಂದರೆ ಹೊನ್ನಾವರ. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ, ಉಳ್ಳಾಳ, ಪಣಂಬೂರು. ಉಡುಪಿ ಜಿಲ್ಲೆಯ ಮಲ್ಪೆ, ಮರವಂತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಹೊನ್ನಾವರ ಸಮೀಪದ ಮುರುಡೇಶ್ವರ, ಗೋಕರ್ಣ ಸಮೀಪದ ಓಂ ಬೀಚ್ ಪ್ರಮುಖವಾಗಿದೆ. ಮಲ್ಪೆ ಸಮೀಪದ ಸೆಂಟ್ ಮೇರಿಸ್ ದ್ವೀಪವು ಉಡುಪಿ ಜಿಲ್ಲೆಯಲ್ಲಿದೆ. ಇದು ಕೊಕೊನೆಟ್ ದ್ವೀಪಕ್ಕೆ ಫೇಮಸ್ ಆಗಿದೆ. ನೆಕ್ಸ್ಟ್ ಕಾರವಾರ ಸಮೀಪದ ಆಂಜೋ ದ್ವೀಪ, ದೇವಗಡ, ಕಾಂಜಿಗುಡ್ಡ ದ್ವೀಪ. ನೆಕ್ಸ್ಟ್ ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ ಮೊದಲಾದ ಬೆಳೆಗಳನ್ನು ಬೆಳೆಯುತ್ತಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿಯ ಮೈದಾನಗಳಾಗಿವೆ. ನಂತರ ಮಲೆನಾಡು ಎರಡನೆಯದ್ದು. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು, ಬೆಟ್ಟಗಳ ನಾಡು, ಸಹ್ಯಾದ್ರಿ ಬೆಟ್ಟ ಅಂತಲೂ ಪಶ್ಚಿಮ ಘಟ್ಟಗಳೆಂತಲೂ ಕರೆಯುತ್ತಾರೆ. ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತ ತಡೆದು ವಾರ್ಷಿಕ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. ಮುಳ್ಳಯ್ಯಗಿರಿ, ಕುದುರೆಮುಖ, ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ ಅತಿ ಎತ್ತರವಾದ ಶಿಖರಗಳೆಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿವೆ. ಬಳ್ಳಾಳ ರಾಯನ ದುರ್ಗ, ಮಂತಿದುರ್ಗ, ಪುಷ್ಪಗಿರಿ,
ಕೊಡಚಾದ್ರಿ, ಪಶ್ಚಿಮ ಘಟ್ಟದ ಇತರ ಶಿಖರಗಳಾಗಿವೆ. ಪರ್ವತದ ಘಾಟ್ಗಳು: ಚಾರ್ಮಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು, ಶಿರಾಡಿ ಘಾಟ್ ಹಾಸನ್, ಸಕಲೇಶಪುರ, ಮಂಗಳೂರು, ಆಗುಂಬೆ ಘಾಟ್ ಶಿವಮೊಗ್ಗ, ಉಡುಪಿ, ಉಳಿಕಲ್ ಘಾಟ್ ಶಿವಮೊಗ್ಗ, ಕುಂದಾಪುರ. ಮಲೆನಾಡು ಅಧಿಕ ಮಳೆಯನ್ನು ಪಡೆಯುವುದರಿಂದ ನಿತ್ಯ ಹರಿದ್ವರ್ಣದ ಅರಣ್ಯಗಳಿಂದ ಕೂಡಿದ ಮನಮೋಹಕ ತಾಣವಾಗಿದೆ. ಭಾರತದ ಎತ್ತರವಾದ ಜೋಗ ಜಲಪಾತವು ಶರಾವತಿ ನದಿಗೆ ಉಂಚುವಳ್ಳಿ, ಮಾಗೋಡ, ಗೋಕಾಕ, ಶಿವನ ಸಮುದ್ರ, ಅಬ್ಬಿ ಮೊದಲಾದ ಜಲಪಾತಗಳಾಗಿವೆ. ಚಿಕ್ಕಮಗಳೂರು ಕಾಪಿನಾಡು ಎಂದು ಕರೆಯುವರು. ಕರ್ನಾಟಕದ ಕಾಶ್ಮೀರ ಎಂದು ಕೊಡಗು ಜಿಲ್ಲೆಯನ್ನು ಕರೆಯುವರು. ಕಿತ್ತಳೆ ನಾಡು ಎಂದು ಕೊಡಗು ಜಿಲ್ಲೆಯನ್ನು ಕರೆಯುವರು. ಜೀವ ವೈವಿಧ್ಯತಾ ವಲಯ ಎಂದು ಮಲೆನಾಡು, ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಬೆಟ್ಟಗಳು ಮುಂತಾದ ಹೆಸರಿಂದ ಗುರುತಿಸುವವರು. ಮಲೆನಾಡಿನ ಜಿಲ್ಲೆಗಳು: ಹಾಸನ್, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು. ನಂತರ ಬಯಲು ಸೀಮೆ. ಮಲೆನಾಡು ಪೂರ್ವ ದಿಕ್ಕಿನಲ್ಲಿ ವಿಶಾಲ ಮೈದಾನ, ಸರಾಸರಿ 450ರಿಂದ 760 ಮೀಟರ್ ಎತ್ತರದಲ್ಲಿದೆ. ಕೃಷ್ಣ, ತುಂಗಭದ್ರಾ, ಕಾವೇರಿ ಜಲಾಶಯ ಪ್ರದೇಶಗಳನ್ನು ಹೊಂದಿದೆ. ಉತ್ತರದ ಬಯಲು ಸೀಮೆ ಕಪ್ಪು ಮಣ್ಣು ಕೂಡಿದೆ. ಸುಣ್ಣದ ಕಲ್ಲಿನ ಕೆಲವು ಭಾಗಗಳು ಸೌದತ್ತಿ ಮತ್ತು ಬಾದಾಮಿ. 52 ಮೀಟರ್ ಎತ್ತರದಿಂದ ಧುಮುಕುವ ಘಟಪ್ರಭಾ ನದಿಯು ಗೋಕಾಕ್ ಜಲಪಾತ ಪ್ರಸಿದ್ಧವಾಗಿದೆ. ಛಾಯಾ ಭಗವತಿ ಆ್ಯಂಡ್ ಸೋಗಲ ಜಲಪಾತಗಳು ಉತ್ತರ ಮೈದಾನದಲ್ಲಿವೆ. ಬಿಸಿಲುನಾಡು ಎಂದು ಕರೆಯುವರು. ಒಣ ಬೇಸಾಯ ಬೆಳೆಗಳಾದ ಜೋಳ, ಸಜ್ಜೆ, ಶೇಂಗಾ. ದಕ್ಷಿಣದ ಬಯಲು ಸೀಮೆ: ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣ ಚಾಮರಾಜನಗರ ಜಿಲ್ಲೆಯ ಹಬ್ಬಿದೆ. ಕೆಂಪು ಮಣ್ಣಿಂದ ಕೂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ. ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ, ಇದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ, ಚನ್ನಕೇಶವ ಬೆಟ್ಟ, ಸ್ಕಂದಗಿರಿ, ಹರಿಹರೇಶ್ವರ ಬೆಟ್ಟ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ. ಕಾವೇರಿ, ಪಾಲಾರ, ಪೆನ್ನಾರ, ಇಲ್ಲಿ ಹಲವಾರು ನದಿಗಳು ದಕ್ಷಿಣದ ಬಯಲು ಸೀಮೆಯಲ್ಲಿ ಹರಿಯುತ್ತವೆ.